ಹಾಯ್ ಕನ್ನಡಿಗರು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಕನ್ನಡ ಟಿ ಸಮ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮ್ಮನ್ನು ಬೆಳೆಸ್ರಿ. ಆದಷ್ಟು ಬೇಗ ಫುಲ್ ಟೈಮ್ ಜಾಬ್ ಕರ್ಕೊಂಡು ಈ ಕರ್ನಾಟಕ ರಾಜ್ಯ ಸೇವೆ ಮಾಡೋಕ್ಕೆ ನಮಗೊಂದು ಅವಕಾಶ ಮಾಡಿಕೊಡಿ ಅಂತ ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ತೇವೆ. ಇವತ್ತು ನಿಮಿಷ ಪ್ರಾರಂಭ ಮಾಡ್ತಿದ್ದೀನಿ. ಏನಪ್ಪ ಅಂತಂದರೆ, ನಿನ್ನೆ ನಡೆದ IPL ಪಂದ್ಯಾವಳಿಯಲ್ಲಿ LSG ವರ್ಸಸ್ RCB ಪಂದ್ಯ ನಡೀತು. ಇಲ್ಲಿ LSGಯನ್ನು ಸೋಲಿಸೋದ್ರ ಮುಖಾಂತರ RCB ಅದ್ಭುತ ಗೆಲುವನ್ನು ಸಾಧಿಸಿತು. ಇದು ಕರ್ನಾಟಕ ಜನತೆಗೆ RCB ಫ್ಯಾನ್ಸ್ಗೆ ತುಂಬ ಖುಷಿ ತಂದು ಕೊಡ್ತು. RCB ಆಟಗಾರರು ಅದ್ಭುತವಾಗಿ ಆಡೋದ್ರ ಮುಖಾಂತರ RCBಗೆ ಅದ್ಭುತ ಗೆಲುವನ್ನು ತಂದು ಕೊಟ್ಟಿದ್ದೀರಾ, ತುಂಬ ಸಂತೋಷ ಆಯಿತು. ಅದೇ ಥರ 4 ವಿಕೆಟ್ ಕಳ್ಕೊಂಡು ಸಂಕಷ್ಟದಲ್ಲಿದ್ದ RCBಯ ಕಷ್ಟಕ್ಕೆ ಆಗಿದ್ದು ಮಯಾಂಕ್ ಅಗರ್ವಾಲ್ ಮತ್ತು ಜಿತೇಶ್ ಶರ್ಮಾ ಇವರಿಬ್ಬರ ಜೊತೆಯಾಟದಿಂದ ಅದ್ಭುತ ಗೆಲುವನ್ನು RCB ಪಡೀತು. ರಾಕ್ಷಸ ಬ್ಯಾಟಿಂಗ್ ಆಡಿರ್ತಕ್ಕಂಥ ಜಿತೇಶ್ ಶರ್ಮಾ ಈ ರೇಂಜ್ಗೆ ಆಡ್ತಾರಂತ ಯಾರು ಅಂದ್ಕೊಂಡಿದ್ದಿಲ್ಲ. ನಿನ್ನೆ 4 ವಿಕೆಟ್ ಕಳೆದುಕೊಂಡಾಗ RCB ಸೋಲುವ ಹಂತಕ್ಕೆ ಬಂತು, ಸಂಕಷ್ಟಕ್ಕೆ ಸಿಲುಕಿಸಿತು. ಈ ಸಂದರ್ಭದಲ್ಲಿ ರಣಬೇಟೆಯನ್ನು ಆಡಿರ್ತಕ್ಕಂಥ ಜಿತೇಶ್ ಶರ್ಮಾ 33 ಬಾಲ್ಗಳಲ್ಲಿ 85 ರನ್ ಹೊಡೆಯೋದ್ರ ಮುಖಾಂತರ ಅದ್ಭುತ ಗೆಲುವನ್ನು RCBಗೆ ತಂದುಕೊಟ್ರು. ಮಯಾಂಕ್ ಅಗರ್ವಾಲ್ ಅಷ್ಟೇ ಸಾಥ್ ನೀಡಿದರು. ಧೂಳಿಪಟ ಎದ್ದೋಯ್ತು LSG. ಈ ಮುಖಾಂತರ ಪಾಯಿಂಟ್ ಟೇಬಲ್ನಲ್ಲಿ RCB 2ನೇ ಸ್ಥಾನಕ್ಕೆ ಬಂದಿದೆ. ಇದು ನಮಗೆಲ್ಲ ತುಂಬ ಸಂತೋಷ ಆಯಿತು. ಅದ್ಭುತ ಗೆಲುವನ್ನು ತಂದುಕೊಟ್ಟಿದ್ದಕ್ಕೆ RCB ತಂಡದ ಆಟಗಾರರಿಗೆ ಕರ್ನಾಟಕ ರಾಜ್ಯ ಜನತೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಇದೇ ಥರ ಕಪ್ ಹೊಡ್ಕೊಡಿ ಅಂತ ಮತ್ತೊಮ್ಮೆ RCB ಆಟಗಾರರಲ್ಲಿ ಮನವಿ ಮಾಡ್ಕೊಳ್ತಾ ಇವತ್ತು ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.